ಏ ನಿನ್ಗೇನು ಬಂತು? ನಾನು ಹೇಳಿದ್ನಲ್ಲ ಆರಾಮಾಗಿ ಓಡಾಡು ಅಂತ ಹೇಳ್ಬಿಟ್ಟು ಅವ್ರಿಬ್ರಿಗೂ ಕಾಟ ಕೊಡು ಅಂತ. ನೀನು ಯಾಕೆ ಬಂದು ಈ ಹುಣ್ಸೆ ಮರದ ಕೂತ್ಕೊಂಡಿದ್ಯಲ್ಲ? ನಿನಗೇನು ಅವ್ರ ಮ್ಯಾಲೆ ಪಿರೂತಿ ಬತ್ತಾ ಇಲ್ವೋ? ಯಾಕೆ ಬರ್ತಾ ಇಲ್ಲ? ಅವ್ರ ರಕ್ತ ಕುಡಿಬೇಕು ಅಂತ ಅನ್ನಿಸ್ತೈತೆ, ಆದ್ರೆ ಏನ್ ಮಾಡನಿ, ಆಯ್ತಾ ಇಲ್ಲ. ನೀನ್ ಅವ್ರ ಮನೆಗೆ ಹೋಯ್ತೀಯ, ಆದ್ರೆ ನಾನ್ ಹೋಗ ಅಂತ ಅವಕಾಶನೇ ಇಲ್ಲ. ನಾನು ಹಂಗೆಲ್ಲ ಹೋಗಕ್ಕೆ ಆಯ್ತಾ ಇಲ್ಲ. ಒಳ್ಳೆ ದೆಯ್ಯಗಳಿಗೆಲ್ಲ ಅವಕಾಶ ಇರ್ತದೆ, ಕೆಟ್ಟ ಕೆಟ್ಟ ದೆಯ್ಯಗಳಿಗೇನೋ ಅವಕಾಶ ಇರಕ್ಕಿಲ್ಲ. ಏನು ಮಾಡ್ತೀಯಾ? ಅವರೇ ಮನೆಯಿಂದ ಈಚೆ ಕಡೆಗೆ ಬಂದ ಮ್ಯಾಲೆ ಏನೋ ಒಂದು ಮಾಡು. ಒಳಗಡೆಗೆ ಹೋಗೋಕ್ಕಾಗಕ್ಕಿಲ್ಲ ಅಂದರೆ ಅದೆಂಗೆ? ನೀನ್ ಮಾತ್ರ ಮನೆ ಒಳಗಡೆ ಹೋಯ್ತೀಯಾ, ನಾನ್ ಯಾಕೆ ಹೋಗಕ್ಕಾಗಕ್ಕಿಲ್ಲ? ನಾನು ಮನೆ ಒಳಗಡೆ ಬರ್ಬೇಕು, ಏನಾದ್ರೂ ಒಂದು ಐಡಿಯಾ ಮಾಡು. ಯೋನ್ ಐಡಿಯಾ ಮಾಡಲಿ ನಾನು? ನನ್ನ ಡಾರ್ಲಿಂಗ್ ಪೊದ್ದು ಇದ್ಲಲ್ಲ, ಪೊದ್ದು ನಾನು ಹೆಂಗೋ ಒಳಗಡೆ ಕರ್ಕೊಂಡ್ಲು. ನಿನ್ನೂ ಯಾರನ್ನ ಕರ್ಕೊಂಡಿದ್ರೆ ಸೊರೋಗದೇನೋ. ಸರಿ ಬಾ, ನಾನು ಹಿಂದೆ ಬಾ, ನಿಂಗೆ ಅವ್ರ ಮನೆ ಎಲ್ಲನೂ ತೋರಿಸ್ತೀನಿ. ಆದರೆ ಒಳಗಡೆಗೆ ಆಗಂಗಿದ್ರೆ ನನ್ನ ಜೊತೆನೇ ನೀ ಬಾ, ನನ್ನ ಕೈ ಹಿಡ್ಕೊಂಡು. ಹಾ, ಅದೊಂದು ಒಳ್ಳೆ ಕೆಲಸ ಮಾಡು. ನನ್ಗಂತೂ ರಕ್ತ ಕುಡಿದೇ ಇರಕ್ಕೆ ಆಯ್ತಾ ಇಲ್ಲ. ನಡಿ ಮತ್ತೆ ಹೋಗಣ. ಆ ಬಾ ಹೋಗೋಣ. ಇವತ್ತು ನನಗೋಸಿ ಕ್ಯಾಮೆ ಶಾನೇನೆ ಐತೆ. ನಾನು ಏನೋ ಪ್ಲಾನ್ ಮಾಡಿದ್ದೀನಿ, ನೀನು ಏನಾರ ಮಾಡ್ಕ. ಸರಿ ಸರಿ ಬಾ. ಸರಿ ಸರಿ ನಡಿ. ಅಯ್ಯೋ, ನಂಗೆ ಇಷ್ಟಕ್ಕೆ ಮಾತ್ರ ಬರಕಾಯ್ತದ ಅಷ್ಟೇ, ಇನ್ನ ದಾಟ್ಕೊಂಡು ಮುಂದಕ್ಕೆ ಬರಕ್ ಆಯ್ತಾ ಇಲ್ಲ. ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಬರ್ತಾರೆ ಅವರೇನೇನಿಯ. ಅವಾಗ ಕಾದ್ಬಿಟ್ಟು ಏನೋ ಮಾಡು. ನಾನು ಈ ಮನೆ ಒಳಗಡೆಗೆಲ್ಲ ಓಡಾಡ್ತೀನಿ ಗೊತ್ತಾ. ಈ ಮನೆ ಒಳಗಡೆ ಎಲ್ಲ ರೌಂಡ್ಸ್ ಹಾಕೊಂಬಿಟ್ಟೆಲ್ಲ ಬರ್ತೀನಿ ನಾನು. ನೋಡು ನೋಡು, ಇಲ್ಲೇ ನಿಂತವಳೆ ನಿನ್ನ ಡಾರ್ಲಿಂಗು. ನನಗೆ ಹೋಗಕ್ ಆಯ್ತಾ ಇಲ್ಲ. ಹೋಗಕ್ ಆಗ್ತಾ ಇದ್ದಿದ್ರೆ ಇಳ್ಕೊತ್ನ ಕೋಳಿ ಕತ್ ಮುರಿದ್ಬಿಟ್ಟು ಅಂತ ಕುಡಿದು ಬಿಡ್ತಾ ಇದ್ದೆ ಎಲ್ಲ ರಕ್ತನೂನುವೆ. ಹೆಂಗೋ ನೆಗದ್ ಬೀಳೋದು ನೆಗದ್ ಬಿದ್ಬಿಡ್ತೀನಿ. ಯಾಕೆ ಸುಮ್ಮನೆ ಜೀವನ ಎಲ್ಲನೂ ಬೇಜಾರು ಮಾಡ್ಕೊಂಡು ನೆಗದ್ ಬಿದ್ದು ಸಾಯ್ಬೇಕು? ಹೆಂಗಿದ್ರು ನೆಗದ್ ಬೀಳ್ತೀನಿ ಅಂತ ಮಾತ್ರ ಗೊತ್ತಾಗೈತೆ. ಈಗ ಶುರು ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಗದ್ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ಮೇಲೆ ಪಾರ್ಟಿ ಗೇಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀನಿ. ಸಾಯ್ಬೇಕು ನಾನು. ಸುಮ್ಕೆ ಎಲ್ಲನೂ ಸಾಯಕ್ಕಿಲ್ಲ ನಾನು. ಸುಮ್ಮನೆ ಸತ್ಬಿಟ್ರೆ ನನ್ನ ಜೀವನಕ್ಕೆ ಏನೂ ಇದೇ ಇರೋಕ್ಕಿಲ್ಲ. ನಾನಿನ್ನು ಸತ್ತೋಯ್ತೀನಿ. ನಾನು ಯಾಕೆ ಹಿಂಗೆ ಹೊತ್ಕೊಂಡು ಬೇಜಾರು ಮಾಡ್ಕೊಂಡು ಸಾಯ್ಬೇಕು? ಹೆಂಗಿದ್ರು ಸಾಯ್ತೀನಲ್ವಾ. ಖುಷಿಯಾಗಿ ಮಜಾ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡೆ ಸಾಯ್ತೀನಿ. ಇರು, ಪೊದ್ದಿ ಅವ್ರ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಏನಂತ ಕೇಳಿ, ನೆಕ್ಲೆಸ್ ಮಾಡಿಸ್ಕೊಡು ಅಂತ ಕೇಳ. ನೆಕ್ಲೆಸ್ ಕೇಳ್ಬಿಟ್ರೆ ಸಂದಕ್ಕಿರಕ್ಕಿಲ್ಲ, ಆಮೇಲೆ ಅವ್ರ ಅಮ್ಮಂಗೆ ಡೌಟ್ ಬಂದ್ಬಿಡ್ತದೆ. ನೆಕ್ಲೆಸ್ ಎಲ್ಲ ಕೇಳಬಾರ್ದು. ಇನ್ನೊಂದು 50,000 ರೂಪಾಯಿ ದುಡ್ಡು ಕೇಳ್ತೀನಿ. ಆ 50,000 ಈ 50,000 1,00,000 ಆಯಿತು. 1,00,000 ರೂಪಾಯಿಗೆ ಮಜಾ ಉಡಾಯಿಸ್ಬಿಡೋಣ. ಹಲೋ ಹಲೋ ಆಂಟಿ, ನಾನು ನಿನ್ನ ಮಗಳವರ ವಾರ್ಗಿತ್ತಿ ಮಮತಾ. ಹಾಕಣವ ಹೇಳವ. ಆಂಟಿ, ಮನೆ ನೀವು ಕೊಟ್ಟಿದ್ರಲ್ಲ 50,000 ರೂಪಾಯಿ ದುಡ್ಡ, ಅದನ್ನ ಪೊದ್ದು ಕೊಟ್ಟೆ. ಪೊದ್ದು ಸರಿ ಇಸ್ಕೊಂಡ್ಲು. ಸರಿ ಬಿಡು, ನಮ್ಮಮ್ಮ ಕೊಡ್ತಲ್ಲ ಅಂತ ಹೇಳ್ಬಿಟ್ಟು. ಹೌದೇನವ, ಇಸ್ಕೊಂಡ್ಲಲ್ಲ, ಅಷ್ಟೇ ಸಾಕಣವ, ನಂಗೆ ಸಮಾಧಾನ ಆಯಿತು. ಏನೋ ನೀವು 50,000 ರೂಪಾಯಿ ಕೊಟ್ಟರಾದ್ರೆಗಳು ಒಂಚೂರು ಬಾಧೆ ಹೊರದೈತೆ. ಆದರೆ ಪಾಪ ಇನ್ನೂ ಮನೆಗೆಲ್ಲ ಗಾರೆ ಎಲ್ಲ ಹಾಕಿಸ್ಬೇಕಂತಲ್ಲ, ಅದು ಪಾಪ ದುಡ್ಡು ಪಡ್ಡು ಇನ್ನೂ ಸಾಲ್ಕ ಬರ್ತದೆ. ಇನ್ನೂ ಒಂದು 50,000 ರೂಪಾಯಿ ಬೇಕು. ಯಾರ ತಗನ ಸಾಲ ಇಸ್ಕೊಂಡು ಕೊಡಂಗಿದ್ರೆ ಕೊಡ್ಮಂತ ಅಂತ ನನ್ನೇ ಕೇಳಿದ್ಲು. ನಾನು ನೋಡನಿ ಅಂತ ಹೇಳ್ಬಿಟ್ಟು ಒಂದೇ. ಆಂಟಿ, ನಿಮ್ಮ ಹತ್ರ ಹೆಂಗಿರು ನಿಮ್ಮ ಮಗಳಿಗೆ ತಾನೇ ಕೊಡೋದು. ನಿಮ್ಮ ಹತ್ರ ಇನ್ನೊಂದು 50,000 ರೂಪಾಯಿ ಇದ್ಬಿಟ್ರೆ ಕೊಟ್ಬಿಡಿ. ಎಲ್ಲ ಕಿತ್ತೋದ್ ಮನೆಯಾಳಿ. ಏನವ, ಇನ್ನೂ 50,000ನಾ? ಅದು ಅದು ಸರಿ ಕಣವ, ನಾನು ಹೊಂದಿಸ್ಬಿಟ್ಟು ಕೊಡ್ತೀನಿ. ಸರಿ ಆಂಟಿ, ನಿಮ್ಮನ್ನೇ ನಂಬ್ಕೊಂಡಿರ್ತೀನಿ. ಅವಳಿಗೆ ಹೂ ಅಂತ ಹೇಳ್ಬಿಟ್ಟಿದ್ದೀನಿ, ಅರ್ಥಗನ ಇಸ್ಕೊಡ್ತೀನಿ ಅಂತ. ನಾನು ನಿಮ್ಮನ್ನೇ ಕೇಳೋಣ, ನೀವೇ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೆ. ಸರಿ ಕಣವ, ಆಯಿತು. ನನ್ನವು ಒಂಚೂರು ಒಡವೆ ಅವೇ ಕಣವ, ಮಾರ್ಬಿಟ್ಟು ಕೊಡ್ತೀನಿ ಹೇಳು. ಸರಿ ಆಂಟಿ, ಸರಿ ಥ್ಯಾಂಕ್ ಯು ಆಂಟಿ. ಬಿಡವ, ನನ್ನ ಮಗಳು ಕೊಡೋದಕ್ಕೆ ನೀನು ಯಾಕೆ ಥ್ಯಾಂಕ್ ಯು ಹೇಳ್ತೀಯ? ನಾನೇ ಇನ್ನು ನಿಂಗೆ ಅದೇ ಅಂಥದ್ದು ಥ್ಯಾಂಕು ಹೇಳ್ಬೇಕು. ಆಂಟಿ, ಯಾವಾಗ ತಂದು ಕೊಡ್ತೀರಾ? ನಾಳೆ ನಾಡಿದ್ದು? ಅದೇ ಕಣವ, ನನ್ನ ಗಂಡ ಇಲ್ದಿರೋ ಟೈಮ್ ನೋಡ್ಕೊಂಡು ಮಾರ್ಬಿಟ್ಟು ಈ ವಾರದಾಗ ತಂದು ಕೊಡ್ತೀನಿ ಕಣವ. ಸರಿ ಆಂಟಿ, ಆಯಿತು. ಎಲ್ಲ ಮನೆಯಾಳಿ, ಏನೋ 50,000 ರೂಪಾಯಿಗೆ ಬಿಟ್ಬಿಡ್ತೀಯ ಅಂತ ಅಂದ್ಕೊಂಡ್ರೆ ಮತ್ತೆ ಶುರು ಮಾಡ್ಕೊಂಬಿಟ್ಟ. ಏನೋ ನೀನು ನನ್ನ ಡಾರ್ಲಿಂಗ್ ಪೊದ್ದು ಅವ್ರ ಅಮ್ಮನ ಮರ್ಯಾದೆ ಕಳೀತಿದ್ಯಾ ಅಂತಂದರೆ, ಈಗ ನಾನು ನೋಡು ಹೆಂಗೆ ಮಾಡ್ತೀನಿ ಅಂತ. ನೀನು ನಾಳೆಗೆ ಬಾ. ಇವತ್ತು ನನಗೊಸಿ ಇವಳ ಹತ್ರ ಒಸಿ ಕೆಲಸ ಐತೆ, ನಾನು ನೋಡ್ಕೊಂತೀನಿ. ನಾಳೆಗೆ ಬಾ. ಸರಿ ಗುರು, ಆಯ್ತು. ಯಪ್ಪ ಸದ್ಯ ಅಂತೂ ಇಂತೂನುವೆ ಹಬ್ಬ ಹೆಂಗೋನವೇ. ನನಗಂತೂ 1,00,000 ಬರ್ತದೆ. 1,00,000 ರೂಪಾಯಿಗೆ ನಾನು ನಮ್ಮಮ್ಮ ಬೆಂಗಳೂರಿಗೆ ಹೋಗ್ಬಿಟ್ಟು ಮಜ್ಜಾ ಉಡಾಯಿಸ್ಕೊಂಡು ಬಂದ್ಬಿಡ್ಬೇಕು. ಮಜ್ಜಾ ಉಡಾಯಿಸ್ತೀಯಾ? ಈಗ ನೋಡು, ನಾನೇನೆ ಇವಳು ಮೈಯಾಗ ಸೇರ್ಕೊಬಿಡ್ತೀನಿ. ಆಮೇಲೆ ನೋಡು ಏನು ಮಾಡ್ತೀನಿ ಅಂತ. ಲೇ ಮಮತಾ, ನಿನ್ನ ಮೈಯಾಗ ಇವಾಗ ನಾನು ಸೇರ್ಕೊಂಡಿದ್ದೀನಿ. ಪೊದ್ದು ಡಾರ್ಲಿಂಗ್ ಸೇರ್ಕೊಂಡಿದ್ದೀನಿ. ಈಗ ನೋಡು ನಿನ್ನ ಕತೆ ಹೆಂಗೆ ಮುಗಿಸ್ತೀನಿ ಅಂತ. ಅಣ್ಣ ಅಣ್ಣ ಅಣ್ಣ, ಏನಮ್ಮ
ಏನು ಇಷ್ಟರ ಬಂದ್ಬಿಟ್ಟೆ? ಅದು ನಂಗೆ ಹೊಸಿ ಖರ್ಚಿಗೆ ದುಡ್ಡು ಬೇಕಿತ್ತಣ್ಣ. ಹೊಸಿ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ತೋರಿಸ್ಕೋಬೇಕಿತ್ತು. ನಾನು ಆಸ್ತಿ ಪತ್ರನೂ ತಂದಿದ್ದೀನಿ. ನಿನಗೆ ಆಸ್ತಿ ಪತ್ರನ ಕೊಟ್ಬಿಟ್ಟು ಹೋಯ್ತೀನಿ. 1 ಎಕರೆದು ಕೊಟ್ಬಿಟ್ಟು ಹೋಯ್ತೀನಿ. ಒಂದು ಸ್ವಲ್ಪ ದುಡ್ಡು ಬೇಕಿತ್ತು ಕಣಣ್ಣ. ಎಂದು ಬಂದು ತಗೊಂಡೇ ಇಲ್ವಲ್ಲಮ್ಮ ನೀನು ನನ್ನ ಹತ್ರ? ಈಗ ಹುಷಾರಿಲ್ಲ ಕಣಣ್ಣ ನನಗೆ, ಅದಕ್ಕೆ ನಂಗೆ ಬೇರೆ ದಾರಿನೇನಿಯ ಇಲ್ಲ, ಇವಾಗ ತಗೊಂಡ್ಲೇಬೇಕು. ಸರಿ ಕಣಮ್ಮ, ಆಯಿತು. ಪತ್ರ ಕೊಡು, ನೋಡ್ಬಿಟ್ಟು ಅದಕ್ಕೆ ಎಷ್ಟು ದುಡ್ಡು ಬರ್ತದೆ ಅಷ್ಟು ದುಡ್ಡು ಕೊಡ್ತೀನಿ. ತಗೊಳ್ಳೋಣ, ನೋಡ್ಬಿಟ್ಟು ದುಡ್ಡು ಕೊಡಿ. ಸರಿ ಕಣಮ್ಮ, ಎಲ್ಲ ಕರೆಕ್ಟಾಗಿ ಐತೆ. ಒಂದು 50,000 ರೂಪಾಯಿ ಕೊಡ್ತೀನಿ. ಆದರೆ ಬಡ್ಡಿ ಎಲ್ಲ ಕಟ್ಟಬೇಕು. ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ತಿ ಎಲ್ಲನೂ ನಾನೇ ಬರ್ಸ್ಕೊಬಿಡ್ತೀನಿ. ಇಲ್ಲ ಕಣಣ್ಣ, ಕಟ್ತೀನಿ. ಸರಿ, ತಂದು ಕೊಟ್ಟೆ ಇರು. ಲೇ ಮಮತಾ, ಈಗ ಸಾಲ ಮಾಡ್ತಿರೋದು ಈ ದೆಯ್ಯ ಆದ್ರೂ ಎಲ್ಲರೂ ಮಮತಾ ಅಂತಲೇ ಅನ್ಕೊಂತಿರೋದಲ್ವಾ? ಸಾಲ ಮಾಡಿ ಮಜಾನೇ ಮಾಡು. ನಿನ್ನ ದುಡ್ಡಾಗೆ ಮಜಾ ಮಾಡು. ಕಂಡರ ದುಡ್ಡಾಗೆ ಯಾಕೆ ಮಜಾ ಮಾಡ್ತೀಯ ಪಾಪ? ನಿನ್ನ ದುಡ್ಡಾಗ ಮಜಾ ಮಾಡಿಬಿಟ್ಟು ಆಮೇಕಿಂದ ಸಾಲ ವಸೂಲಿಗೆ ಬರ್ತಾರಲ್ಲ ಆವಾಗ ನೋಡಿವಂತೆ. ತಗೊಳಮ್ಮ, ಕೊಟ್ಟಿದ್ದೀನಿ. ಬಡ್ಡಿ ಮಾತ್ರ ಮಿಸ್ ಮಾಡಬಾರ್ದು. ಇಲ್ಲ, ಬಡ್ಡಿ ಮಾತ್ರ ಮಿಸ್ ಮಾಡೋಕ್ಕಿಲ್ಲ, ಕೊಡಿ. ಸರಿ ಆಯಿತು. ಸರಿ, ಒಬ್ರ ಹತ್ರ ಸಾಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಇನ್ನೂ ಒಂದು ಇಬ್ಬರ ಹತ್ರ ಮಾಡೋಣ. ಅಕ್ಕ, ಹೇಳು ಮಮತಾ, ಏನು ಹಿಂಗೆ ಬಂದ್ಬಿಟ್ಟೆ? ಸರೋಜಕ್ಕ, ನಾನು ಸ್ವಲ್ಪ ಕಷ್ಟದಾಗಿವ್ನಿ. ಬಡ್ಡಿಗೋಸಿ ಕಾಸು ಕೊಟ್ಟರೆ ಸಂದಕ್ಕಿರ್ತದೆ. ಬಡ್ಡಿಗ ಅದು ಒಂದು 20,000 30,000 ರೂಪಾಯಿ ಕೊಟ್ಬಿಟ್ರು ಸಾಕು. ಇವಳೇನಪ್ಪ ಎಂದು ಕೇಳಿಲ್ಲ, ಬಂದ್ಬಿಟ್ಟು ನನ್ನ ಹತ್ರ ಕೇಳ್ತಾವಳೆ. ಇವಳು ನಂಬಿಟ್ಟು ಹೆಂಗೆ ಕೊಡೋದು? ಸುಮ್ಕೆನೆಯ? ಅಷ್ಟೇ ಕತೆ ನಂದು. ನಂಗೆ ಗೊತ್ತು ನೀವು ಸುಮ್ಕೆನೆಯ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆಯ ತಗೊಳ್ಳಿ, ಈ ಸರ ತಗೊಬಿಟ್ಟು ಬಂದಿದ್ದೀನಿ. ಈ ಸರ ಇಕ್ಕೊಬಿಟ್ಟು ನಂಗೊಂದು 30,000 ರೂಪಾಯಿ ಸಾಲ ಕೊಟ್ಬಿಡಿ. ಸರ ಯಾವ್ದನ ಮದುವೆಗನ ಹಾಕೊಂಡು ಹೋಗ್ಬೋದಲ್ವೇ? ಸರಿ ಆಯಿತು. ಆದರೆ ಬಡ್ಡಿ ಗಿಡ್ಡಿ ಎಲ್ಲ ಕೊಟ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ. ಹಾಗೇನೆಯ 1 ತಿಂಗಳೊಳಗಡೆ ವಾಪಸ್ ಕೊಟ್ಬಿಡ್ಬೇಕು ದುಡ್ಡ. ಸರಿ ಕಣಕ್ಕ, ಕೊಡ್ತೀನಿ ಸರೋಜಕ್ಕ. ನನ್ನ ಮಾತು ನಂಬು, ನಂಗೆ ಕೊಟ್ಬಿಡಕ್ಕ ದುಡ್ಡ. ಎಲ್ಲಿ ಸರ ಕೊಡಿಲಿ? ಸಂದಕ್ಕೆ ಐತೆ. ಸರಿ ತಂದು ಕೊಡ್ತೀನಿ, ಇಲ್ಲೇ ನಿಂತ್ಕ. ಆದರೆ 1 ತಿಂಗಳೊಳಗಡೆ ಕೊಟ್ಬಿಡ್ಬೇಕು. ಸರಿ ಅಕ್ಕ, ಆಯಿತು. ಈ ಸರೋಜಿ ಬಾಯಿಗೆ ತಗ್ಲಾಕೊಂಬಿಟ್ರೆ ಮುಗೀತು ಕತೆ ಮಮತಾ ನಿನ್ನ ಕತೆ. ಅದಕ್ಕೆ ಇವಳ ಹತ್ರನೇ ಸಾಲ ತಗೋತಿರೋದು ನಾನು. ನೋಡೋಣ, ಇವಳಿಗೊಂದು ಗತಿ ಕಾಣಿಸ್ಬೇಕಲ್ವಾ? ನೋಡು, ಈ ಬಿಸಿಯನ್ನ ಪೊದ್ದಿಗೆ ಹೇಳಕ್ಕೆ ಹೋಗ್ಬೇಡ. ಪೊದ್ದಿ ಯಾಕೆ ಕೊಟ್ಟೆ, ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಬೈತಾಳೆ. ಸರಿನಾ? ಸರಿ, ಹೇಳಕ್ಕಿಲ್ಲ. ತಗ ದುಡ್ಡ. ಹಬ್ಬ, ದುಡ್ಡು ಸಿಕ್ತಕ, ಥ್ಯಾಂಕ್ಸ್. ಇವಳು ಒಡವೆ ಅಡ ಇಕ್ಬಿಟ್ಟು ಸಾಲ ತಗೊಳ್ಳೋಂಥದ್ದೇನಪ್ಪ ಆಯ್ತು ಇವಳಿಗೆ? ಪೊದ್ದಿ ಯಾವ ವಿಷಯನೂ ನಂಗೆ ಹೇಳಿಲ್ವೇ, ಏನಾಯಿತು ಎತ್ತಾಯಿತು ಅಂತ ಹೇಳ್ಬಿಟ್ಟು. ಏನೋ ಇರಬೇಕು ಇದರಲ್ಲಿ ಬಿಡು. ಸಾಲ ಸಿಕ್ತಲ್ಲ, ಸಾಲ ಕೊಡಲಿಲ್ಲ ಅಂದರೆ ಸಾಲ ನಾನೇ ಮಾಡಿಕೊಂತೀನಿ ಅಷ್ಟೇ. ನೋಡು, ಇನ್ನೊಂದ್ಕಿಂತ ಯೋಚನೆ ಮಾಡು. ನನ್ನ ಹತ್ರ ಸಾಲ ತಗೊಳ್ಳೋದು ಒಂದೇ, ಧರ್ಮಂಗೆ ಫೋನ್ ಮಾಡ್ಬಿಟ್ಟು ಬಾ ಅನ್ನೋದು ಒಂದೇ. ನನ್ನ ಹತ್ರ ಏನಾರು ಸಾಲ ವಾಪಸ್ ಕೊಡಲಿಲ್ಲ ಅಂತಂದರೆ ತುಂಡಾಗಿ ಕತ್ತರಿಸಾಕ್ಬಿಡ್ತೀನಿ ಅಷ್ಟೇ ನೆನೆಯ. ಅಯ್ಯೋ ಇಲ್ಲ, ನಿಮ್ಮ ಸಾಲನ ಹಂಗೆ ನೆನೆಯ ಪಟ್ಟಂತ ವಾಪಸ್ ಕೊಟ್ಬಿಡ್ತೀನಿ. ಗ್ಯಾರಂಟಿ ನಿಮ್ಮ ಸಾಲನ ನಿಲ್ಲಿಸ್ಕೊಳ್ಳೋಕ್ಕೇ ಇಲ್ಲ. ಇರು ಬರ್ತೀನಿ. ಪತ್ರಕ್ಕೆಲ್ಲ ಸೈನ್ ಹಾಕಬೇಕು ನೀಟಾಗೆ. ಸೈನ್ ಹಾಕ್ಬಿಟ್ಟು ನಿಮ್ಮ ಆಸ್ತಿ ಪತ್ರನ 1 ಎಕರೆ ನಾನೇ ಇಟ್ಕೊಂಡಿರ್ತೀನಿ. ಕೊಡೋಕ್ಕಿಲ್ಲ, ಸಾಲ ವಾಪಸ್ ಕೊಡಗಂಟನಲ್ವೇ ಬಡ್ಡಿ ಎಲ್ಲ ನಂದು ಚಕ್ರ ಬಡ್ಡಿ ಹಾಕ್ತೀನಿ. ಪರವಾಗಿಲ್ಲ ಕಣಕ್ಕ, ಪರವಾಗಿಲ್ಲ. ಏನನ್ನ ನನ್ನ ದುಡ್ಡಾಗ ಒಂಚೂರು ಹೆಚ್ಚಿ ಕಮ್ಮಿ ಆಯಿತು ಅಂತಂದರೆ ಮಂತಕ್ಕೆ ಪರಕ್ಕೇನೆ ತಗೊಬರ್ತೀನಿ. ನಿನ್ನ ಮಾನ ಮರ್ಯಾದೆ ಕಳೆದು ಬಿಡ್ತೀನಿ. ಈಗಲೇ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ಇಲ್ಲ ನನಗೆ ದುಡ್ಡು ಬೇಕೇ ಬೇಕು ಅಂತಂದರೆ ಮಾತ್ರ ಕೊಡ್ತೀನಿ. ನನ್ನ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ, ಎಲ್ಲ ಅಂತಂದರೆ ಹೋಗು, ಬೇರೆ ಹತ್ರ ನೋಡ್ಕೊ ಹೋಗು. ಇಲ್ಲ, ನಿಮ್ಮ ಹತ್ರನೇ ಸಾಲ ಕೇಳಬೇಕು ಅಂತಲ್ವ ಬಂದಿರೋದು. ಈಗ ಪತ್ರಕ್ಕೆಲ್ಲ ಸೈನ್ ಹಾಕ್ತೀನಲ್ವಾ, ಕೊಟ್ಬಿಡಿ ದುಡ್ಡ ಪ್ಲೀಸ್. ಬೇಕೇ ಬೇಕು. ನಂಗೆ ಹೊಸಿ ಶಾನೆಯ ಕಷ್ಟ ಬಂದ್ಬಿಟ್ಟೈತೆ. ಅದಕ್ಕೆ ಅಲ್ವಾ ಪತ್ರ ಸಮೇತ ನಿಮಗೆ ಕೊಡ್ತಾ ಇರೋದು. ಪತ್ರ ಎಲ್ಲ ಕೊಡ್ತಾ ಇದ್ದೀನಲ್ವಾ, ದಯವಿಟ್ಟು ಒಂದು 50,000 ರೂಪಾಯಿ ಸಹಾಯ ಮಾಡಿಬಿಡಿ. ಸಾಕು, ನನಗೆ ಇನ್ನೇನು ಬೇಡ. ನಿಮ್ಮ ಕೈ ಮುಗಿತೀನಿ. ಪತ್ರ ಕೊಟ್ಟಿದ್ದೀನಲ್ಲ, ನೋಡಿ ಕಷ್ಟದಾಗಿದ್ದೀನಿ, ಹೊಸಿ ಸಹಾಯ ಮಾಡಿ. ಸರಿ ಎಲ್ಲ ಇಸ್ಕೊಳ್ಳೋಗಿ ನಿಮ್ಮಂಗೆ ನೀವು ಹೇಳೋದು ಕೊಡೋವಾಗಲ್ವೇ ಎಲ್ಲ ಅವಳು ಸಾಯೋದು. ಸರಿ ತಂದುಬಿಟ್ಟು ಬಿಸಾಕ್ತೀನಿ. ನನಗೆ ದುಡ್ಡು ವಾಪಸ್ ಬರ್ಬೇಕು ಅಷ್ಟೇ ನೆನೆಯ. ಲೇ ಮಮತಾ, ಈ ಅಮ್ಮನ ಕೈಯಾಗ ತಗ್ಲಾಕಂಡ್ರೆ ನಿನಕತೆ ಮಟಾಶ್. ತಗ, ಇದ್ದಾಗ 50,000 ರೂಪಾಯಿ ಐತೆ. ಈ 50,000 ರೂಪಾಯಿಗೆ ಎಲ್ಲನೂ ಬಡ್ಡಿ ಸಮೇತ ಕೊಡೋಗಂಟ ನೀನು ಹೊಲದ ಪೇಪರ್ ವಾಪಸ್ ಕೊಡೋಕ್ಕಿಲ್ಲ ನಾನು. ನಕ್ರ ಮಾಡಿದೆ ಅಂತ ಹೇಳಿದ್ರೆ ಗೊತ್ತಲ್ಲ, ನಮ್ಮ ಹುಡುಗರನ್ನ ಕಳಿಸ್ಬಿಟ್ಟು ದರುಮ್ದೇಟ್ ಹಾಕಿಸ್ಬಿಡ್ತೀನಿ. ತಗ. ಅಯ್ಯೋ, ನಿಮ್ಮಿಂದ ಭಾಳ ಉಪಕಾರ ಆಯಿತು. ನೀವು ಕೊಡಲಿಲ್ಲ ಅಂದಿದ್ರೆ ನನಗೆ ಆ ಪಾಟಿ ಕಷ್ಟ ಅನುಭವಿಸ್ಬೇಕಿತ್ತು ಏನೋ. ಅದೆಲ್ಲ ನನ್ನ ಹತ್ರ, ಅಯ್ಯೋ ಪಾಪ ಅನ್ನೋದೆಲ್ಲ ನನ್ನ ಹತ್ರ ಬೇಡ. ನನಗೇನಿದ್ರು ನನ್ನ ದುಡ್ಡು ವಾಪಸ್ ಬರೋದು ಮುಖ್ಯ ಅಷ್ಟೇನೆ. ಇಲ್ಲ, ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ಆಗ್ಬೋದು. ಈ ಸಾಲ ಎಲ್ಲ ಇಸ್ಕೊಂಡಿದ್ದು ಸಾಕಲ್ವಾ? 3 ಜನ ಸಾಕು. 3 ಜನ ಈ ಮಮತನ ಮೂಲೆ ಕೆಡುತ್ತಾರೆ. ಇನ್ನು ನಾನು ಯಾಕೆ ಈ ಮಮತಿ ಮೈಯಾಗಿರಬೇಕು? ಈಚೆ ಕಡೆಗೆ ಬಂದ್ಬಿಡೋಣ. ಇದೇನಪ್ಪ ನನ್ನ ಕೈಯಾಗ ಇಷ್ಟೊಂದು ದುಡ್ಡು? ನಾನು ಯಾಕೆ ಇಲ್ಲಿಗೆ ಬಂದೆ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಲ್ಲ? ದುಡ್ಡೇನು ಇಷ್ಟೊಂದು ಐತಲ್ಲ ನನ್ನ ಹತ್ರ? ಅಯ್ಯೋ, ನನಗೇನು ಗೊತ್ತೇ ಆಯ್ತಿಲ್ವಲ್ಲ. ನಿದ್ಗಣ್ಣಗೆ ನಡ್ಕೊಂಡು ಬಂದ್ಬಿಟ್ನಾ? ಇಲ್ಲ ಅಂತಂದರೆ ಯಾರೋ ದುಡ್ಡು ತಂದ್ಬಿಟ್ಟು ದಾನ ಮಾಡಿಬಿಟ್ರ ನನಗೆ. ಆದರೂ ಈ ದುಡ್ಡು ಇಷ್ಟೊಂದು ದುಡ್ಡು ಹೆಂಗೆ ಬಂತು ನನ್ನ ಹತ್ರ? ಅಯ್ಯೋ ರಾಮ, ಇನ್ನೂ ಈ ವೇಲಾಗ ಬೇರೆ ಒಬ್ಬಲ್ಲ ದುಡ್ಡು ಕಟ್ಬಿಟ್ಟಿಕ್ಕಿದ್ದೀನಲ್ಲ. ಇರು ನೋಡೋಣ. ಹಬ್ಬಾ ಶಿವನೇ, ಇಷ್ಟೊಂದು ದುಡ್ಡು ನಂದೇನಾ? ಅಯ್ಯೋ. ಏನಾದರೂ ಯಾರಾದರೂ ನನಗೆ ಕೊಟ್ಬಿಟ್ರಾ? ಇಲ್ಲ ಲಾಟ್ರಿ ಹೊಡೆದ್ಬಿಡ್ತಾ?
ಏನಾಯ್ತು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಆ ದೇವರೇ ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೆ ದೊಡ್ಡ ಕಾಯಿಲೆ ಐತೆ, ಆರಾಮಾಗಿ ಮಜಾ ಮಾಡು ಅಂತ ಹೇಳ್ಬಿಟ್ಟು ದೇವರು ಕೊಟ್ಬಿಟ್ನ ಇಷ್ಟೊಂದು ದುಡ್ಡ. ಎಷ್ಟಿರ್ಬೋದು ಇದ್ರಾಗೆ? 1.5 ಲಕ್ಷ ಅಂತೂ ಗ್ಯಾರಂಟಿ ಐತೆ. ಹ್ಞೂ ಬಿಡು, ಅಮ್ಮನ ಕರ್ಕೊಂಡೋಗಿ ಮಜಾ ಮಾಡೋಣ. ದೇವರೇ ಯಪ್ಪ, ಹೀಗಾದ್ರೆ ನಿಂಗೆ ನನ್ನ ಮೇಲೆ ಕರುಣೆ ಬಂತಲ್ಲ. ನಾನು ಸತ್ತೋಯ್ತೀನಿ ಅಂತ ಹೇಳ್ಬಿಟ್ಟು ನೀನು ನನಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದೆಯಲ್ಲ. ಅಪ್ಪ ಮಜಾ ಉಡಾಯ್ಸ್. ನ್ಯಾಯ ಅಂದರೆ ನ್ಯಾಯ, ದೈಯದ ನ್ಯಾಯ. ಅವಳು ಮಜಾ ಮಾಡೋಕ್ಕೆ ಅವಳ ದುಡ್ಡನ್ನ ಅವಳಿಗೆ ಕೊಟ್ಟು ಅವಳ ದುಡ್ಡಾಗೆ ಮಜಾ ಮಾಡಂಗೆ ಮಾಡ್ತಾಯಿದ್ದೀನಿ. ಏನಪ್ಪ ನಾನು ಏನ ಮಾಡಿದ್ರೆ ತಪ್ಪೈತಾ? ಏನು ತಪ್ಪಿಲ್ಲ ಅಲ್ವಾ? ನನಗೆ ಗೊತ್ತು ನಾನೇನು ತಪ್ಪು ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಳ ದುಡ್ಡಾಗ ಅವಳೇ ಮಜಾ ಮಾಡಲಿ, ಕಂಡ್ರ ದುಡ್ಡಾಗ ಯಾಕೆ ಮಜಾ ಮಾಡಬೇಕು ಪಾಪ.